ಭವಾನಿ ರೇವಣ್ಣರನ್ನ ಜೈಲಿಗೆ ಕಳಿಸೋದಕ್ಕೆ ಪಿತೂರಿ ನಡೆಸಲಾಗ್ತಿತ್ತ. ಈ ಬಗ್ಗೆ ಸೂರಜ್ ರೇವಣ್ಣ ಬಾಂಬ್ ಸಿಡಿಸಿದ್ದು ರಿಪಬ್ಲಿಕನ ಸುದ್ದಿ ಬ್ರೇಕ್ ಮಾಡಿದೆ. ನಾವು ವರದಿ ಮಾಡಿದ ಬಳಿಕ ಬೇರೆಯವರು ಈ ಸುದ್ದಿ ಮಾಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೂರಜ್ ಸಿಡಿಮಿಡಿ. ಸರ್ಕಾರದ ವಿರುದ್ಧ ಸೂರಜ್ ರೇವಣ್ಣ ಬಿಗ್ ಬಾಂಬ್. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬದವರ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬಂದಿದ್ದು, ದೂರು ಕೂಡ ದಾಖಲಾಗಿವೆ. ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಪ್ರಜ್ವಲ್ ಜೈಲು ಸೇರಿದ್ರೆ, ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪವಿದೆ. ರೇವಣ್ಣ ಹಾಗೂ ಭವಾನಿ ವಿರುದ್ಧವೂ ಆರೋಪಗಳಿದ್ದು, ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲು ಕಾಂಗ್ರೆಸ್ ಯತ್ನಿಸ್ತಾ ಅನ್ನೋ ಚರ್ಚೆ ನಡೆದಿತ್ತು. ಇದೀಗ ಈ ವಿಚಾರಕ್ಕೆ ಸೂರಜ್ ರೇವಣ್ಣ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ. ಸರ್ಕಾರದ ಹಣ 50 ಲಕ್ಷ ಖರ್ಚು ಮಾಡಿ ಭವಾನಿಯನ್ನ ಸಿಲುಕಿಸಲು ಯತ್ನಿಸಲಾಗಿದೆ. ಭವಾನಿ ರೇವಣ್ಣನವರನ್ನ ಜೈಲಿಗೆ ಹಾಕ್ಸೋಕೆ ಕಾಂಗ್ರೆಸ್ ಯತ್ನಿಸಿದೆ. ಅವರೇನು ಟೆರರಿಸ್ಟಾ ಅಥವಾ ರಾಜ್ಯದ್ರೋಹಿನಾ ಎಂದು ಗುಡುಗಿದ್ದಾರೆ. ತಾಯಿಯವ್ರನ್ನು ಜೈಲಿಗೆ ಹಾಕ್ಸೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕ್ಕರ್ ಸರ್ಕಾರದ 50 ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ, ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ, 50 ಲಕ್ಷ ಭವಾನಿ ರೇವಣ್ಣವ್ರನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅನ್ನೋ ಉದ್ದೇಶದಿಂದ 50 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇತ್ತಾ? ನಮ್ಮ ಮೇಲೆ ಕುತಂತ್ರ ಷಡ್ಯಂತ್ರ ಮಾಡ್ತಿದ್ದಾರೆ. ಪ್ರಜ್ವಲ್ ಹಾಗೂ ರೇವಣ್ಣ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಸೂರಜ್, ನಮಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ನಮ್ಮ ಮೇಲೆ ಕುತಂತ್ರ ಷಡ್ಯಂತ್ರ ಮಾಡ್ತಿದ್ದಾರೆ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ಕೊಡ್ತೀವಿ ಎಂದಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನಾನೇನು ಅಯ್ಯೋ ಅಲ್ಲ, ನಾನು ಯಾವ ಲಾಯರು ಅಲ್ಲ, ಯಾವ ಜಡ್ಜು ಅಲ್ಲ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯಾಂಗದ ಕಾನೂನು ವ್ಯವಸ್ಥೆ ಮೇಲೆ ನಮಗೆ ವಿಶ್ವಾಸ ಇದೆ. ಅದು ಒಳ್ಳೆಯ ರೀತಿ ಅದೇನು ಇತ್ಯರ್ಥ ಆಗಬೇಕೋ ಅದಾಗುತ್ತೆ. ಇವತ್ತೇನು ರಾಜಕೀಯವಾಗಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನಾಗ್ಬೋದು ಅಥವಾ ನಮ್ಮನ್ನಾಗ್ಬೋದು ಇವತ್ತು ಉದ್ದೇಶಿಸಿ ಇಷ್ಟೆಲ್ಲ ಷಡ್ಯಂತ್ರಗಳನ್ನ ರೂಪಿಸಿ ಇಷ್ಟೆಲ್ಲ ಒಂದು ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಒಂದು ಉತ್ತರನ ನಾವಾಗ್ಬೋದು, ರೇವಣ್ಣ ಸಾಹೇಬ್ರಾಗ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ಕಾಂಗ್ರೆಸ್ನವರು ಒಂದು ಎಂಪಿ ಸೀಟು ಗೆಲ್ಲೋಕೆ ಇಷ್ಟೆಲ್ಲ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದ್ರಲ್ಲ, ಈ ಕೃತ್ಯಕ್ಕೆ ಯಾರು ಅರೆಸ್ಟ್ ಆದ್ರೂ ಅಶ್ಲೀಲ ವಿಡಿಯೋ ತೋರಿಸೋದು ಗಂಭೀರ ಅಪರಾಧ. ಇದು ತಪ್ಪಲ್ವಾ? ಉಪ್ಪು ತಿಂದವರು ನೀರು ಕುಡಿಬೇಕು ಎಂದು ಗುಡುಗಿದ್ದಾರೆ. ಪ್ರಜ್ವಲ್ ರೇವಣ್ಣವ್ರದ್ದಾದ ನಂತರ 2 ತಿಂಗಳು ನಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಇಲ್ಲಿ ವಿಷಯ ಇಷ್ಟೇ, ತುಂಬ ಸಿಂಪಲ್ಲು, ಅರ್ಥ ಮಾಡ್ಕೊಳ್ಳಿ. ಪ್ರಜ್ವಲ್ ರೇವಣ್ಣವರು MP ಎಲೆಕ್ಷನಲ್ಲಿ ಸೋತರು ಕೂಡ ನಾನು ಸಕ್ರಿಯವಾಗಿ ರಾಜಕೀಯವಾಗಿ ನಮ್ಮ ಜಿಲ್ಲೆಯಲ್ಲಿ ತೊಡಗಿಸ್ಕೊಂಡು ಏನು ಬಡವ್ರ ಕೆಲಸ ಮಾಡಬೇಕು, ನಮ್ಮ ಪಾರ್ಟಿ ಕಾರ್ಯಕರ್ತನ ಏನು ಉಳಿಸ್ಕೋಬೇಕು ಆ ಕೆಲಸ ನಾನು ಮಾಡ್ತಾಯಿದ್ದೆ. ಹೇಗಾದ್ರು ಮಾಡಿ ಈಗ ರೇವಣ್ಣ ಸಾಹೇಬರು ಆ ಕಾನೂನು ಹೋರಾಟದಲ್ಲಿ ಅವರು ಅವ್ರದ್ದೇ ಆದಂಥ ರೀತಿ ತೊಡಗಿಸ್ಕೊಂಡಿದ್ರು. ಬೆಂಗಳೂರಲ್ಲಿ ಜಾಸ್ತಿ ಇರ್ತಿದ್ರು. ಈಗ ಇವ್ರನ್ನೂ ಕೂಡ ಜಿಲ್ಲೆಯಿಂದ ಹೊರಗಡೆ ಹೆಂಗಾರು ಮಾಡಿ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕುತಂತ್ರಗಳು ಷಡ್ಯಂತ್ರಗಳು ಮಾಡಿದ್ರು. ರೇವಣ್ಣ ಕುಟುಂಬದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ಯಾ ಇಲ್ವಾ ಗೊತ್ತಿಲ್ಲ. ಇದೀಗ ಭವಾನಿ ರೇವಣ್ಣಗೂ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ರೇವಣ್ಣ ಕುಟುಂಬ ಯಾವ ರೀತಿ ಉತ್ತರಿಸುತ್ತೆ ಅಂತ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇತ್ತ ಹಚ್ಚ ಹಸಿರಿನ ಗದ್ದೆ ತುಂಬೆಲ್ಲ ನಳನಳಿಸೋ ಕೆಂಪು ಸುಂದರಿಯರು. ಈ ಬಾರಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ದೊಡ್ಡ ಲಾಸ್ ಆಗ್ಬಿಟ್ಟಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸಮೃದ್ಧ ಬೆಳೆ ಇದ್ರೂ ಲಾಭ ಮಾತ್ರ ಇಲ್ಲ. ರೈತರ ಮೊಗ ಕೆಂಪಾಗಿಸಿದ ಟೊಮ್ಯಾಟೊ. ಸೂಕ್ತ ಬೆಲೆ ಸಿಗದೆ ಗದ್ದೆಯಲ್ಲೇ ಬಿಟ್ಟ ರೈತರು. ಜಮೀನಲ್ಲಿ ಬೆಳೆದು ನಿಂತ ಟೊಮ್ಯಾಟೊ
ಕಟಾವಿಗೆ ಬಂದರೂ ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತರು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತರಕಾರಿಗಳಿಗೆ ಬೆಲೆ ಗಗನಕ್ಕೇರುವುದು ಸಹಜ. ಅದರಲ್ಲೂ ಕಳೆದ ವರ್ಷ ಟೊಮೆಟೊ ಬೆಲೆಗೆ ಇದ್ದ ಬಂಪರ್ ಬೆಲೆಗೆ ರೈತರು ರಾತ್ರೋರಾತ್ರಿ ಶ್ರೀಮಂತರಾಗಿದ್ರು. ಆದರೆ ಇದೇ ಆಸೆಯಿಂದ ಟೊಮೆಟೊ ಬೆಳೆದಿದ್ದ ರೈತ ಈಗ ಕಣ್ಣೀರಿಡುತ್ತಿದ್ದಾನೆ. ಟೊಮೆಟೊ ಬೆಳೆ ತೆಗೆದು ಬದುಕು ಹಸನಾಗಿಸುವ ಆಸೆಯಲ್ಲಿದ್ದ ರೈತರಿಗೆ ಈ ಸಲ ಮಾರ್ಕೆಟ್ನಲ್ಲಿ ರೈತರ ಟೊಮೆಟೊಗೆ ವ್ಯಾಪಾರಿಗಳು ಸರಿಯಾದ ಬೆಲೆಯನ್ನೇ ಕೊಡ್ತಿಲ್ಲ. ಒಂದು ಟ್ರೇ ಟೊಮೆಟೊ ಏನಿಲ್ಲ ಅಂದ್ರೂ ಕಡಿಮೆ ಬೆಲೆಗೆ 500 ರಿಂದ 600 ರೂಪಾಯಿಗೆ ಇರ್ತಾ ಇತ್ತು. ಆದರೆ ಈಗ ಕೇವಲ 60 ರೂಪಾಯಿಗೆ ಇಳಿದಿದ್ದು ರೈತರಿಗೆ ಕೆಜಿ 1 ರೂಪಾಯಿ ಕೂಡ ಸಿಗದಂತಾಗಿದೆ. ಏನು ಅದಕ್ಕೆ ರೇಟುನು ಇಲ್ರಿ. ಒಳ್ಳೆ ಇವತ್ತು ಹರಿದ ಮಾರ್ಕೆಟಿಗೆ ಕಳಿಸಿ ಒಂದು ಟ್ರೇಕ್ರಿ 60 ರೂಪಾಯಿ ಕೊಡಾಕ್ತಾರ್ರಿ ಮಾರ್ಕೆಟ್ನಾಗ. ದಲಾಲರಿಗೆ ಹೇರ್ಕೊಂಡು ಹೋದವ್ರಿಗೆ ಆಗಿ ಹೋದ್ರಿ. ಮುಂದೆ ಆಳಿಗೆ ಎಲ್ಲಿಂದ ಕೊಡ್ರಿ ನಾವು ಎಲ್ಲಾರು A to Z ಎಲ್ಲ $1 ರೂಪಾಯಿ ಬಂದಿಲ್ಲ ನೋಡ್ರಿ, ಅಷ್ಟು ಖಾಲಿ. ಮತ್ತೇನ ಯಾರು ತೋಟಗಾರಿಕೆ ಅವರು ಏನಾರ ನಮ್ಗೆ ಸಹಾಯ ಮಾಡಿ ಚೊಲಕತಿ ಯಾರು ಹೊಳ್ಳಿ ನೋಡಾಕ್ತಾ ಇರಲ್ರಿ. ಕೇಳ್ಕೊಂಡೇವ್ರು, ಕೇಳಿದ್ರು ಯಾರು ನೋಡಾಕ್ತಾ ಇರಲ್ಲ. ಈ ಸಲ ಧಾರವಾಡ ತಾಲೂಕಿನ ಬಹುತೇಕ ರೈತರು ಉತ್ತಮ ಗುಣಮಟ್ಟದ ಟೊಮ್ಯಾಟೊಗಳನ್ನ ಎಕರೆಗಟ್ಟಲೆ ಬೆಳೆದಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದ ಕಾರಣಕ್ಕೆ ನಷ್ಟವೇ ಹೆಚ್ಚಾಗಿದೆ. 2 ಎಕರೆ ಜಮೀನಾಗದ್ರಿ ಟೊಮ್ಯಾಟಿದು. ಅದಕ್ಕೆ ಈಗ ಮನಗಂಡ ಪಲಾಸ್ ಐತ್ರಿ, ರೇಟ್ ಇಲ್ರಿ. ಒಂದು ಆಳಿಗೆ 300 ರೂಪಾಯಿ ಐತ್ರಿ ಪೇಮೆಂಟ್. ದಿನಕ್ಕೆ 3 ಟ್ರೇ ಹರಿದ ಅದಕ್ಕೆ ಆಗುದಿಲ್ರಿ. ಈಗ ಮೊದಲೊಮ್ಮೆ ಮಾರ್ಕೆಟ್ ಇದ್ದಾಗ ಈ ಫಲ ಇರುದಿಲ್ರಿ, ಈಗ ಫಲ ಐತಿ ಮಾರ್ಕೆಟ್ ಇಲ್ರಿ. ಒಟ್ಟಾರೆಯಾಗಿ ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತು ಅನ್ನೋ ಹಾಗೆ ರೈತರೊಂದು ಬೆಳೆ ಬೆಳೆದ್ರೆ ಮಾರ್ಕೆಟ್ನ ದರ ನಿಗದಿಯೇ ರೈತರ ಬದುಕನ್ನೇ ಹೊಸಕ್ಕೆ ಹಾಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕಾಲ್ ಲಿಸ್ಟ್ ತೆಗೆಸುವುದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ಗೆ ರೌಡಿಗಳ ಕಾಂಟ್ಯಾಕ್ಟ್ನಲ್ಲಿ ಇದ್ರ ಅನ್ನುವ ಅನುಮಾನ ಖಾಕಿಗೆ ಕಾಡತೊಡಗಿದೆ. ಹೀಗಾಗಿ ದರ್ಶನ್ ಹಳೆ ಕಾಲ್ ಲಿಸ್ಟ್ಗಳನ್ನ ಕೆದಕೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಕಾಟೇರನಿಗೆ ಯಾವ್ಯಾವ ರೌಡಿಗಳು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಜೈಲಲ್ಲಿ ಭೇಟಿಯಾಗಿರುವ ರೌಡಿಗಳು ಯಾರು, ಹೊರಗಡೆ ಭೇಟಿ ಆಗ್ತಾ ಇದ್ದ ರೌಡಿಗಳು ಯಾರು, ರೌಡಿಗಳ ಜೊತೆ ಪಾರ್ಟಿ ಗೀಟಿ ಅಂತ ಸುತ್ತಾಡ್ತಾ ಇದ್ನ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ರೌಡಿ ಶೀಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ನ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಳ್ತಾ ಇದ್ದಂತೆ ಪೊಲೀಸರಿಗೆ ಹೊಸ ಲಿಂಕ್ ಸಿಕ್ಕಂತಾಗಿದೆ. ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಪಾಲಾದ ಒಂದೇ ವಾರದಲ್ಲಿ ನಾಗನ ಸಂಪರ್ಕದಲ್ಲಿದ್ದಾನೆಂಬ ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿ ನಾಗನ ಹಾವಳಿ ಹೆಚ್ಚಿದ್ದು ರೌಡಿ ಹಿಂದಿನ ಕಥೆ ರೋಚಕವಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಜೈಲು ಸೇರಿದ ಒಂದೇ ವಾರದಲ್ಲಿ ನಾಗನ ಸಂಪರ್ಕವಾದ ಬಳಿಕ ಬದಲಾದ ಡಿ ಬಾಸ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಒಂದೇ ವಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಸಂಪರ್ಕ ಮಾಡಿದ್ದಾನೆನ್ನುವ ಮಾಹಿತಿ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಆದ ಬಳಿಕ ಕಾಟೇರ ಬದಲಾದನೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಜೈಲಲ್ಲಿ ದರ್ಶನ್ನ ಯಾವಾಗ ಬೇಕಾದರೂ ಹೋಗಿ ನಾಗ ಭೇಟಿಯಾಗ್ತಾ ಇದ್ದನಂತೆ.